ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇದು ಒಂದು ಕಲೆಕ್ಟಿವ್ ರೀಡಿಂಗ್. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮಗೆ ಏಂಜಲ್ಸಿಂದ ಅರ್ಜೆಂಟ್ ಮೆಸೇಜ್ ಏನಿದೆ, ಏಂಜಲ್ಸ್ ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಸೊ ಆಲ್ರೆಡಿ ನಾನು ಏಂಜಲ್ಸ್ ಕಾರ್ಡನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾವು ಏಂಜಲ್ಸ್ ಏನು ಹೇಳಬೇಕು ಅಂತ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ದ ಫಸ್ಟ್ ಆನ್ಸರ್ ಈಸ್ ವೆಯ್ಟ್. ಸೊ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕಾಯೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಮೇ ಬಿ ಇದು ಪ್ರೆಗ್ನೆನ್ಸಿ ರಿಲೇಟೆಡ್ ಇರಬಹುದು, ಮೇ ಬಿ ಜಾಬ್ ರಿಲೇಟೆಡ್ ಇರ್ಬೋದು, ಬಟ್ ಮೇಯ್ನ್ಲಿ ನನಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಜಾಸ್ತಿ ಕಾಣ್ತಾ ಇದೆ. ಸೊ ನಿಮಗೆ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಅವಸರ ಮಾಡ್ಕೊಳ್ಬೇಡಿ, ಡಿವೈನ್ ಮೇಲೆ ಟ್ರಸ್ಟನ್ನು ಇಟ್ಕೊಳ್ಳುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಲೆಟ್ಸಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಲುಕ್ ಫಾರ್ ಅ ಸೈನ್. ಸೊ ನಿಮಗೆ ಸೈನ್ಗಳು, ಹಲವಾರು ಸೈನ್ಗಳು ನೋಡೋದಕ್ಕೆ ಸಿಗ್ತಾ ಇರ್ಬೋದು. ಪದೇ ಪದೇ ವರ್ಡ್ಸ್ ರಿಪೀಟೆಡ್ ಆಗಲಿ ಬರ್ತಾ ಇರಬಹುದು. ಒಂದು ವೇಳೆ ನಿಮಗೆ ರಿಪಿಟೇಟಿವ್ ಆಗಿ ಒಂದು ನಂಬರ್ಸ್ ಪದೇ ಪದೇ ನೋಡೋದಕ್ಕೆ ಸಿಗ್ತಾ ಇದೆ, ಕೇಳೋದಕ್ಕೆ ಸಿಗ್ತಾ ಇದೆ, ಇಲ್ಲಾಂದರೆ ವರ್ಡ್ ಕೂಡ ಇರ್ಬೋದು. ಸೊ ನಿಮಗೆ ಅದರಲ್ಲಿ ಏನೋ ಮೆಸೇಜ್ ಇದೆ. ಸೊ ಅದನ್ನ ಸರ್ಚ್ ಮಾಡಿ, ಗೂಗಲ್ ಮಾಡಿ, ಹೇಗೆ ಫೈಂಡ್ ಮಾಡಬಹುದು ಅನ್ನೋದನ್ನು ನೋಡಿ. ಇಲ್ಲಾಂದರೆ ನಿಮಗೆ ಯಾವ ವರ್ಡ್ಸ್ ಹೆಚ್ಚು ನೋಡೋದಕ್ಕೆ ಸಿಗ್ತಾ ಇದೆ, ಇಲ್ಲಾಂದರೆ ಯಾವ ನಂಬರ್ಸ್ ನಿಮಗೆ ಹೆಚ್ಚು ನೋಡೋದಕ್ಕೆ ಸಿಗ್ತಾ ಇದೆ ನೋಡಿ, ಅದರ ಮೇಲೆ ಮೆಡಿಟೇಷನ್ ಮಾಡಿ. ಓಕೆ, ಮೆಡಿಟೇಷನ್ ಮಾಡಿ. ಇಲ್ಲ ಅಂದರೆ ನೀವು ಮಲಗೋಕ್ಕಿಂತ ಮುಂಚೆ ನೀವು ಕ್ವಶನ್ನ ಕೇಳ್ಬೋದು. ಓಕೆ, ಕ್ವಶನ್ನ ಕೇಳಿ ಮಲಗಿ, ನಿಮಗೆ ಅದರಲ್ಲಿ ಆನ್ಸರ್ ಸಿಗಬಹುದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಲೆಟ್ ಗೋ. ಓಕೆ, ಓಕೆ, ಕೆಲವೊಂದು ವಿಷಯಗಳನ್ನು ಲೆಟ್ ಗೋ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಲೈಕ್ ಇದು ಭಯ ಇರಬಹುದು, ಓಕೆ, ಡೌಟ್ ಇರ್ಬೋದು, ಸೆಲ್ಫ್ ಡೌಟ್ ಇರ್ಬೋದು, ಪದೇ ಪದೇ ರೀಚೆಕ್ ಮಾಡೋದು, ಏನೋ ನಾನೇನು ಮಾಡ್ತಾ ಇದ್ದೀನಿ, ಇದು ಸರಿಯಾಗಿದೆಯೋ ಇಲ್ವೋ ಅನ್ನೋದು. ಓಕೆ, ಆ್ಯಂಡ್ ಭಯನ ಫಸ್ಟ್ ಆಫ್ ಆಲ್ ನಿಮಗೆ ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಕೆಲವೊಂದು ಪ್ಯಾಟರ್ನ್ಸ್ ಇದೆ. ಯಾವ ಪ್ಯಾಟರ್ನ್ಸ್ನ ನೀವು ಪದೇ ಪದೇ ಲೈಕ್ ಪದೇ ಪದೇ ಅದೇ ಪ್ಯಾಟರ್ನ್ಸ್ನ ಪದೇ ಪದೇ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೋಡಿ, ಯಾವ ತಪ್ಪುಗಳನ್ನು ಪದೇ ಪದೇ ಮಾಡ್ತಾ ಇದ್ದೀರಾ, ಆ್ಯಂಡ್ ಇದೊಂದು ಪ್ಯಾಟರ್ನ್ ಆಗಿ ಪರಿವರ್ತನೆ ಆಗಿರ್ಬೋದು. ಸೊ ಅದು ಯಾವುದು ಅಂತ ನೋಡಿ, ಅದನ್ನು ಲೆಟ್ ಗೋ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ನನಗಿಲ್ಲಿ ಇನ್ನೊಂದು ಮೆಸೇಜ್ ಏನು ಸಿಗ್ತಾ ಇದೆ ಅಂತಂದರೆ, ಇನ್ನಷ್ಟು ರಿಸೆಪ್ಟಿವ್ ಮೋಡಲ್ಲಿ ನೀವು ಬರಬೇಕಾಗತ್ತೆ. ಫೈಲ್ ನಂಬರ್ ಹೇಳ್ತಾ ಇದ್ದೀನಿ. ಓಕೆ, ಸಾರಿ. ಸೊ ಲೆಟ್ಸ್ ಸಿ, ನೋಡೋಣ ಬೇರೆ ಏನು ಹೇಳ್ತಾ ಇದೆ ಏಂಜಲ್ಸ್ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನೋ ನೀಡ್ ಟು ವರಿ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದೊಂದು ಮಾತಿದೆಯಲ್ಲ, ಚಿಂತೆ ಸಜೀವನ ಸುಟ್ಟಿತು, ಚಿತೆ ನಿರ್ಜೀವನ ಸುಟ್ಟಿತು ಅನ್ನೋದು. ಸೊ ಅದೇ ಥರ ಚಿಂತೆ ಹೆಚ್ಚು ಮಾಡಿದರೆ ನಮ್ಮ ಆರೋಗ್ಯವೇ ಹಾಳಾಗುತ್ತೆ ಒಂದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಲೈಕ್ ಬೇರೆ ಬೇರೆ ಹಲವಾರು ವಿಷಯಗಳ ಡಿಸೀಸ್ಗಳು ಶುರುವಾಗುತ್ತೆ, ಕಾಯಿಲೆಗಳು ಶುರುವಾಗುತ್ತೆ. ಸೊ ಹೆಚ್ಚು ಚಿಂತೆ ಮಾಡಬೇಡಿ. ಓಕೆ, ಒಂದು ವಿಷಯದ ಮೇಲೆ ಹೆಚ್ಚು ಓವರ್ ಥಿಂಕ್ ಮಾಡೋದಕ್ಕೆ ಕೂಡ ಹೋಗಬೇಡಿ. ಒಂದು ವಿಷಯದ ಮೇಲೆ ಹೆಚ್ಚು ಓವರ್ ಸರ್ಚ್ ಕೂಡ ಮಾಡೋದಕ್ಕೆ ಹೋಗಬೇಡಿ. ಯಾವುದನ್ನು ಕೂಡ ಓವರ್ ಡೂ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಇದು ಒಳ್ಳೆಯದಲ್ಲ ಆ್ಯಕ್ಚುಲಿ. ಓಕೆ, ಸೊ ಲೆಟ್ ಗೋ ಮಾಡಿ. ಸರೆಂಡರ್ ಟು ದಿ ಯೂನಿವರ್ಸ್. ಸರೆಂಡರ್ ಏಂಜಲ್ಸ್, ನಿಮ್ಮ ಇಷ್ಟ ದೇವರು ಇರ್ಬೋದು, ನೀವು ನಂಬಿರುವಂಥ ದೇವರು ಇರ್ಬೋದು, ಅವರಿಗೆ ಸರೆಂಡರ್ ಮಾಡಿ. ಓಕೆ, ಟೇಕ್ ಆ್ಯಕ್ಷನ್. ನಿಮಗೆ ಆ್ಯಕ್ಷನ್ನ ತಗೊಳ್ಳೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಆ್ಯಕ್ಷನ್ನ ತಗೊಳ್ಳಿ. ಯಾವುದೇ ಕೆಲಸ ಏನಿದೆ ನೋಡಿ, ಆ್ಯಕ್ಷನ್ ಇಲ್ಲದೆ ಯಾವುದೇ ಆಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್, ನೀವು ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ ಅಂತಂದರೆ ನೀವು ಎದ್ದೇಳಬೇಕಾಗತ್ತೆ ಅಲ್ವಾ? ಅದಕ್ಕೋಸ್ಕರ ಎಲ್ರಮ್ ಸೆಟ್ ಮಾಡಬೇಕಾಗುತ್ತೆ. ಕೆಲವರಿಗೆ ಎಲ್ರಮ್ ಇಟ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಅವ್ರು ಹೇಳಿದ್ರೆ ಆಯಿತು, ಇಷ್ಟು ಬೆಳಿಗ್ಗೆ ನಾನು ಎದ್ದರೆ ಸಾಕು ಅಂತ. ಓಕೆ, ಸೊ ಕೆಲವರಿಗೆ ಎಲ್ರಮ್ ಬೇಕು ಅಂತ ಇಲ್ಲ, ಬಟ್ ಇನ್ನು ಕೆಲವರಿಗೆ ಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ರೆ, ಯಾವ ಪದೇ ಮೇ ಬಿ ಇದು ಜಾಬ್ ರಿಲೇಟೆಡ್ ಇರಬಹುದು, ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಇರಬಹುದು. ಸೊ ಅದರ ಪ್ರತಿ ಆ್ಯಕ್ಷನ್, ಫಾರ್ ಎಕ್ಸಾಂಪಲ್ಗೆ ನೀವು ಮದುವೆ ಆಗಬೇಕು ಅಂತ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ಅದ್ರ ಪ್ರತಿ ಆ್ಯಕ್ಷನ್ನ ತೊಗೊಳ್ಬೇಕು. ಆ್ಯಕ್ಷನ್ ತೊಗೊಳ್ಳೋದು ಅಂತಂದರೆ ನಿಮ್ಮ ಮನೆಯಲ್ಲಿ ಹೇಳೋದು, ಅವರ ಮನೆಯಲ್ಲಿ ಹೇಳೋದು, ಒಪ್ಪಿಸೋದು.
ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ಆ್ಯಕ್ಷನ್ ಇದೆ. ಸೊ ನೋಡಿ ನಿಮ್ಮ ಸಿಚುವೇಶನ್ಗೆ ಅನುಗುಣವಾಗಿ ಯಾವ ಥರದ ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋದು. ಓಕೆ, ದ ಸಿಚುವೇಶನ್ ವಿಲ್ ಇಂಪ್ರೂವ್. ಸಿಚುವೇಶನಲ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ, ವಿಶ್ವಾಸನ ಇಟ್ಕೊಳ್ಳಿ. ಓಕೆ, ಲೆಟ್ಸಿ ಇದು 4 ಬರಬೇಕು ಅಂತ ಇದೆ, 4 ಕೂಡ ತೊಗೊಳ್ಳೋಣ. ಪೀಸ್ಫುಲ್ ರೆಸಲ್ಯೂಷನ್. ಸೊ ನಿಮ್ಮ ಲೈಫಲ್ಲಿ ಪೀಸ್ ಬರುತ್ತೆ. ಓಕೆ, ತಾಳ್ಮೆಯಿಂದ ಇರಿ, ಪೀಸ್ ಬರುತ್ತೆ. ಸೊ ಯಾವ ಲೆಸನ್ನ ಕಲಿಬೇಕು ನೋಡಿ, ಅದನ್ನು ಕಲಿಯಿರಿ. ಆಸ್ಕ್ ಯುವರ್ ಏಂಜಲ್ಸ್. ಅದೇ ನಾನು ಹೇಳಿದೆ ಅಲ್ವಾ. ಸೊ ರಾತ್ರಿ ಮಲಗಕ್ಕಿಂತ ಮುಂಚೆ ನೀವು ಕ್ವಶನ್ನ ಕೇಳ್ಬೋದು. ಇಲ್ಲಾಂದರೆ ಸಿಚುವೇಶನ್ ಇದೆ, ಅದಕ್ಕೆ ನನಗೇನು ಪರಿಹಾರ ಇದೆ ಅಂತ ಕೂಡ ನೀವು ಕೇಳ್ಬೋದು. ಅದಕ್ಕೆ ನಿಮಗೆ ಆನ್ಸರ್ ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ. ಬಿಕಾಸ್ ನಾನು ಮಾಡಿದ್ದೀನಿ, ನನಗೆ ಆನ್ಸರ್ ಸಿಕ್ಕಿದೆ, ಆನ್ಸರ್ ಸಿಗುತ್ತೆ. ಓಕೆ, ನಿಮಗೆ ಮಲಗುವಾಗ ಅಲ್ಲದಿದ್ದರೂ ಮೆಡಿಟೇಷನ್ ಟೈಮಲ್ಲಿ ಕೂಡ ನಿಮಗೆ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸಕ್ಸಸ್ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಸಕ್ಸಸ್ ಇದೆ. ಎಲ್ಲವನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡಿ, ಎಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ. ಯಾವುದು ನಮ್ಮ ಕೈಯಲ್ಲಿ ಕಂಟ್ರೋಲ್ ಆಗುತ್ತೆ ನೋಡಿ, ಅದನ್ನ ಮಾತ್ರ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಲೈಫಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಬರುತ್ತೆ. ನೀವು ಯಾವಾಗ ಸರಿಯಾದ ಆ್ಯಕ್ಷನ್ನ ತೊಗೊಳ್ತೀರಾ ಆ್ಯಂಡ್ ಸರೆಂಡರ್ ಮಾಡ್ತೀರಾ ನೋಡಿ, ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಕಡೆ ಬರುತ್ತೆ. ಬಟ್ ಆಯಾಯ ಅನುಗುಣಕ್ಕೆ ನಾವು ಅದೇ ಅಂತಹ ಆ್ಯಕ್ಷನ್ಗಳನ್ನು ತೊಗೊಳ್ಬೇಕಾಗತ್ತೆ, ಕ್ರಮನ ಕೈಗೊಳ್ಳಬೇಕಾಗತ್ತೆ. ಓಕೆ, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಸೊ ಎಸ್, ಮೆಡಿಟೇಷನ್. ಸೊ ನಿಮ್ಮ ಕ್ವಶನಿಗೆ ನಾನು ಇವಾಗಷ್ಟೇ ಹೇಳಿದೆ, ನಿಮ್ಮ ಮುಂದೆನೇ ಶಫಲ್ ಮಾಡಿರೋದು ಯಾವ ಕಾರ್ಡ್ ಕೂಡ ನಾನು ನೋಡಿಲ್ಲ ಆ್ಯಕ್ಚುಲಿ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್. ನಿಮಗೆ ಮೇಯ್ನ್ಲಿಯಾಗಿ ಹೇಳ್ತಾ ಇದ್ರೆ ಏನು ಅಂತಂದರೆ, ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಕ್ವಶನಿಗೆ ಆನ್ಸರ್ ನಿಮಗೆ ಸಿಗುತ್ತೆ ಅನ್ನೋದು. ಬಾಟಮ್ ಆಫ್ ದ ಡೆಕ್, ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನಿಮಗೆ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನಿಮಗೆ ಯಾತ್ರೆಗೆ ಹೋಗೋದಕ್ಕೆ ಸಿಗಬಹುದು, ಎಲ್ಲಾಂದರೂ ಒಳ್ಳೆ ಪ್ಲೇಸಿಗೆ ಹೋಗೋದಕ್ಕೆ ಸಿಗ್ಬೋದು. ಲೈಕ್ ಇದು ಟೆಂಪಲ್ ಇರ್ಬೋದು, ಆ ಥರ ಎನರ್ಜಿ ನನಗೆ ತುಂಬ ಕಾಣ್ತಾ ಇದೆ. ಚರ್ಚ್ ಇರಬಹುದು. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. Your growth begins when self-improvement replaces from self-sabotage. ನಿಮ್ಮನ್ನು ನೀವು ಸೆಲ್ಫ್ ಸಾಬಟೇಜ್ ಮಾಡೋದನ್ನು ಬಿಟ್ಬಿಡಿ. ಸೆಲ್ಫ್ ಇಂಪ್ರೂವ್ಮೆಂಟ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಹೆಚ್ಚು ಓವರ್ ಥಿಂಕ್ ಮಾಡೋದು, ಅದೇ ನಾನು ಹೇಳಿದೆಲ್ಲ, ಓವರ್ ಡೂ ಮಾಡೋದನ್ನು ಬಿಟ್ಬಿಡಿ. ನಿಮ್ಮನ್ನು ನೀವು ಇನ್ನಷ್ಟು ಸೆಲ್ಫ್ ಇಂಪ್ರೂವ್ಮೆಂಟ್ ಹೇಗೆ ಮಾಡಬಹುದು ಅನ್ನೋದನ್ನು ನೋಡಿ. ಓಕೆ, ನ್ಯೂ ಬಿಗಿನಿಂಗ್ ಪ್ಲಸ್ ಎಂಡಿಂಗ್ ಸಮ್ ಕಾರ್ಮಿಕ್ ಸೈಕಲ್. ಸೊ ನಿಮ್ಮ ಕೆಲವೊಂದು ಕಾರ್ಮಿಕ್ ಸೈಕಲ್ಸ್ ಏನಿದೆ ನೋಡಿ, ಅದು ಎಂಡ್ ಆಗ್ತಾ ಇದೆ. ಓಕೆ, ಯು ಮೇ ಫೀಲ್ ಲಾಸ್ಟ್ ರೈಟ್ ನೌ, ಬಟ್ ದಿಸ್ ಫೇಸ್ ಈಸ್ ಗೈಡಿಂಗ್ ಯು ಟು ಫೈಂಡ್ ಯುವರ್ ಟ್ರೂ ಪಾತ್. ಸ್ಲೋ ಡೌನ್ ಆ್ಯಂಡ್ ಚೂಸ್ ಯುವರ್ ಡೈರೆಕ್ಷನ್ ವೈಸ್ಲಿ. ಸ್ಟಾಪ್ ಚೇಸಿಂಗ್ ಎವ್ರಿಥಿಂಗ್. ಎಲ್ಲದನ್ನು ಚೇಸ್ ಮಾಡೋದನ್ನು ಬಿಟ್ಬಿಡಿ. ಓಕೆ, ರೈಟ್ ನಾವು ನಿಮಗೆ ನೀವು ಲಾಸ್ಟ್ ಅಂತ ನಿಮ್ಗೆ ಅನಿಸಿರ್ಬಹುದು. ಬಟ್ ಈ ಒಂದು ದಾರಿ ನಿಮಗೆ, ಈ ಒಂದು ಟೈಮ್ ಏನಿದೆ ನೋಡಿ, ಇದು ನಿಮಗೆ ಏನನ್ನು ಗೈಡ್ ಮಾಡ್ತಾ ಇದೆ ಅಂತಂದರೆ, ಟು ಫೈಂಡ್ ಯುವರ್ ಟ್ರೂ ಪಾತ್. ನಿಮ್ಮ ಟ್ರೂ ಪಾತ್ ಏನು ನೋಡಿ, ಅದನ್ನು ಫೈಂಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಸ್ಲೋ ಡೌನ್, ಆದಷ್ಟು ಸ್ಲೋ ಡೌನ್ ಆಗಿ ಚೂಸ್ ಯುವರ್ ಡೈರೆಕ್ಷನ್. ನಿಮ್ಮ ಡೈರೆಕ್ಷನ್ನ ಚೂಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, Are there any issues in your life that have been making you feel unsettled or not okay lately? If yes, pause, acknowledge your feelings. ನಿಮ್ಮ ಫೀಲಿಂಗ್ಸನ್ನು ಎಕ್ನಾಲೇಜ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ನಿಮ್ಮ ಫೀಲಿಂಗ್ಸ್ ಏನಿದೆ ನೋಡಿ, ಅದನ್ನು ಎಕ್ನಾಲೇಜ್ ಮಾಡಿ, ಯಾವ ಥರದ್ದು ಫೀಲಿಂಗ್ ಬರ್ತಾ ಇದೆ ಅನ್ನೋದು. ಓಕೆ, ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಟೆನ್ ಆಫ್ ಪೆಂಟಿಕಲ್ಸ್. ಓಕೆ, ಹೆಚ್ಚು ಸ್ಟೆಬಿಲಿಟಿ ಮೇಲೆ, ಹೆಚ್ಚು ಗ್ರೌಂಡಿಂಗ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಗಾಸಿಪ್ ಮೇಲೆ ಹೆಚ್ಚಿನ ಗಮನನ ಕೊಡಬೇಡಿ.
ಬೇರೆಯವರು ನಿಮ್ಮನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ, ಏನು ಮಾತಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಫ್ಯಾಮ್ಲಿ ಕೂಡ ಇಂಪಾರ್ಟೆನ್ಸ್ ಕೊಡಿ. ಓಕೆ, ಫ್ಯಾಮ್ಲಿ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿ. ಕೆಲವೊಂದು ಫೀಲಿಂಗ್ಸ್ ನಮಗೆ ಹೇಳೋದಕ್ಕಾಗದೇ ಇರುವಂಥದ್ದು ನಮ್ಮ ಫ್ಯಾಮಿಲಿ ಜೊತೆ ಹೇಳ್ಬೋದು ನೀವು ರೆಡಿ ಇದ್ದರೆ. ಓಕೆ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಶೇರ್ ಮಾಡುವಂಥ ಅವಶ್ಯಕತೆ ಇದೆ. ಒಂದು ವೇಳೆ ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ರಿಲೇಷನ್ಶಿಪ್ಪನ್ನು ನೆಕ್ಸ್ಟ್ ಸ್ಟೆಪ್ ನೀವು ತೊಗೊಂಡು ಹೋಗಬೇಕು ಅಂತ ಇದ್ದರೆ ನೀವು ಮಾತಾಡ್ಬೋದು ನಿಮ್ಮ ಪೇರೆಂಟ್ಸಲ್ಲಿ. ಓಕೆ, ಇಲ್ಲಿ ಆ್ಯನ್ಸಿಸ್ಟರ್ಸ್ ಎನರ್ಜಿ ಇದೆ. ಸೊ ಎಸ್, ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಆಲ್ವೇಸ್ ವಿತ್ ಯು. ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಿಮ್ಮ ಜೊತೆ ಇದೆ. ನನಗಿಲ್ಲಿ ಇನ್ನೊಂದು ಎನರ್ಜಿ ಏನು ಕಾಣ್ತಾ ಇದೆ ಅಂತಂದರೆ ಲೈಕ್ ಕೆಲವೊಂದು ಬಿಸ್ನೆಸ್ ಇರ್ಬೋದು ನಿಮ್ಮ ಆ್ಯನ್ಸಿಸ್ಟರ್ಸ್ ಮಾಡಿರುವಂಥದ್ದು. ಸೊ ಅದನ್ನ ನೀವು ಮುಂದೆ ತೊಗೊಂಡು ಹೋಗ್ತಿರೋಂಥದ್ದು ಕೂಡ ಮುಂದೆ ತೊಗೊಂಡು ಹೋಗ್ಬೋದು. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್, ಎಗೇನ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಸೊ ಆದಷ್ಟು ನಿಮ್ಮ ಎನರ್ಜಿನ ಗ್ರೌಂಡ್ ಮಾಡಿ, ಆದಷ್ಟು ಗ್ರೌಂಡೆಡ್ ಆಗಿರಿ ಆ್ಯಂಡ್ ಸ್ಟೆಬಿಲಿಟಿನ ಚೂಸ್ ಮಾಡಿ. ಓಕೆ, ಸೊ ಯು ವೆರಿ ಮೆಚ್ಯೂರ್, ನೀವು ತುಂಬಾ ಮೆಚ್ಯೂರ್ ಇದ್ದೀರಾ. ಬಟ್ ಆ ಮೆಚ್ಯೂರಿಟಿನ ಎಲ್ಲಿ ಹಾಕಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ, ರೈಟ್? ಸೊ ಯು ವೆರಿ ಮೆಚ್ಯೂರ್ ಅಂತಂದರೆ ವಿಷಯಗಳನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ತೀರಾ. ಯಾಕೆ ಈ ಸಿಚುವೇಶನ್ ಹೀಗಿದೆ, ನಾನು ಯಾಕೆ ಈ ಥರ ಮಾಡ್ತಾ ಇದ್ದೀನಿ, ನಾನು ಆ ಥರ ಮಾಡಿದರೆ ಏನಾಗುತ್ತೆ ಅಂತಂದರೆ ನಿಮಗೆ ನೀವು ಕ್ವಶನ್ನ ಕೇಳುವಂಥದ್ದು. ಆ್ಯಂಡ್ ದ ಕಿಂಗ್ ಆಫ್ ಪೆಂಟಿಕಲ್ಸ್ ನೋಡಿ, ಏನು ಹೇಳಬೇಕು ಅಂತ ಇದೆ, ಏನು ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದನ್ನ ನೇರವಾಗಿ ಹೇಳಿ, ನೇರವಾಗಿ ಮಾಡಿ. ಓಕೆ, ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಹೇಳ್ತಾ ಅದನ್ನ ಏನು ಅಂತಂದರೆ ಸ್ವಲ್ಪ ನಿಮ್ಮ ಎನರ್ಜಿ ವೈಸ್ ಇರ್ಬೋದು, ಅದನ್ನ ಸ್ಟೇಬಲ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಈವನ್ ಇದು ಲೈಕ್ ಮನಿ ರಿಲೇಟೆಡ್ ಕೂಡ ಇರ್ಬೋದು. ಓಕೆ, ಸೊ ಬೇರೆಯವರ ಮಾತಿಗೆ ಹೆಚ್ಚು ಗಮನನ ಕೊಡಬೇಡಿ. ಓಕೆ, ಸೊ ಎಸ್, ಇದು ಏಂಜಲ್ಸಿಂದ ನಿಮಗೆ ಮೆಸೇಜ್. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.